भगवत्कार्य साधकः लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो भावानां बोधसिद्धये ಶ್ರೀ ಗುರುಭ್ಯೋ ನಮಃ. ಹಿಂದೆ ನೋಡಿದಂತೆ ಆಕಾಂಕ್ಷಾ ಯೋಗ್ಯತಾ ಸನ್ನಿಧಿಮತಾಂ ಪದಾನಾಂ ಸಮೂಹ ವಾಕ್ಯಂ ಹಾಗೆ ಅಂತ ವಾಕ್ಯದ ಲಕ್ಷಣವನ್ನ ನೋಡಿದ್ದೀವಿ. ಇನ್ನು ಅತ್ರ ವಾಕ್ಯಂ ಕರಣಂ ಹಾಗೆ ಅಂತ ಪದಾರ್ಥ ಸ್ಮೃತಿ ಅವಾಂತರ ವ್ಯಾಪಾರ ಅಂದರೆ ಒಂದು ಪ್ರಮಾಣ ಅಂತ ಆಗಬೇಕು ಅಂದರೆ ಅದಕ್ಕೆ ಒಂದು ಕಾರಣ ಅಂತ ಇರಬೇಕು, ಅವಾಂತರ ವ್ಯಾಪಾರ ಇರಬೇಕು, ಫಲ ಇರಬೇಕು, ಆಗ ಮಾತ್ರ ಅದು ಪ್ರಮಾಣ ಅಂತ. ಅದರಿಂದ ಈ ಆಗಮ ಅದು ಪ್ರಮಾಣ ಅಂತ ಆಗಬೇಕು ಅಂದರೆ ಕಾರಣ, ಅವಾಂತರ ವ್ಯಾಪಾರ, ಫಲ ಎಲ್ಲ ಇರಬೇಕು. ಅದು ಯಾವುದು ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಗಮ ಪ್ರಮಾಣದಲ್ಲಿ ಕರಣ ಅಂದರೆ ಅದು ಒಂದು ಜ್ಞಾನ ಜನ, ಅದೊಂದು ಸಾಧನ ಅಂತ. ಕರಣ ಅಂತ ಆಗಬೇಕಂದ್ರೆ ಒಂದು ಅವಾಂತರ ವ್ಯಾಪಾರ ಇರಬೇಕು, ಒಂದು ಫಲ ಇರಬೇಕು ಹಾಗೆ ಅಂತ. ಆಗ ಮಾತ್ರ ಅದನ್ನ ಕರಣ ಅಂತ ಎಣಿಸ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲಿ ಯಾವುದು ಇದು ಹಾಗೆ ಅಂದ್ರೆ ಅತ್ರ ವಾಕ್ಯಂ ಕರಣಂ. ವಾಕ್ಯ ಅದು ಕರಣ ಅಂತ ಆಗಬೇಕು ಅಂದ್ರೆ ಅವಾಂತರ ವ್ಯಾಪಾರ ಫಲ ಇರಬೇಕು. ಯಾವುದು ಅವಾಂತರ ವ್ಯಾಪಾರ ಹಾಗೆಂದ್ರೆ ಪದಾರ್ಥ ಸ್ಮೃತಿ. ಈ ಪದಕ್ಕೆ ಈ ಅರ್ಥ ಅಂತ ಏನು ಮನಸ್ಸಿನಲ್ಲಿ ಒಂದು ಕೆಲಸ ಆಗ್ತದೆ ನೋಡಿ ರಾಮಃ ಗಚ್ಚತಿ ಎಂದು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಅದರ ಅರ್ಥ ಚಿಂತನೆ ಬರುತ್ತದೆ, ಆ ಪದಗಳ ಅರ್ಥ ಬರುತ್ತದೆ, ಫ್ಲಾಶ್ ಆಗುತ್ತದಲ್ವಾ, ಸ್ಮರಿಸಿಕೊಳ್ತೀವಿ. ರಾಮಃ ಅಂದ್ರೆ ರಾಮನು, ಗಚ್ಚತಿ ಅಂದ್ರೆ ಹೋಗುತ್ತಾನೆ, ಹಾಗೆಂತ ಅರ್ಥ ನಮಗೆ ಮನಸ್ಸಿನಲ್ಲಿ ಬರ್ತದೆ. ಅದೇ ಅವಾಂತರ ವ್ಯಾಪಾರ. ಮತ್ತೆ ಫಲ, ಒಂದು ರಿಸಲ್ಟ್ ಅಂತ ಇರಬೇಕು. ಯಾವುದು ವಾಕ್ಯದ ಫಲ ಏನು ಅಂದ್ರೆ ವಾಕ್ಯ ಅರ್ಥ ಜ್ಞಾನ. ನೋಡು, ರಾಮಃ ಗಚ್ಚತಿ ಅಂತ ವಾಕ್ಯ ಹೇಳಿದ್ರೆ ರಾಮನು ಹೋಗುತ್ತಾನೆ ಎಂಬ ಒಂದು ಜ್ಞಾನ ನಮಗೆ ಬರ್ತದಲ್ವಾ, ಅದನ್ನ ಫಲ ಅಂತ ಹೇಳ್ತಾರೆ. ಇದಾದ ಮೇಲೆ ಆಗಮಃ ಅಪಿ ಶಕ್ತಿಗ್ರಹಾದಿ ಸಂಯುತಃ ಸಮ್ಯಕ್ ಶ್ರುತ ಏವ ಅರ್ಥಸ್ಯ ಬೋಧಕಃ ನ ಪ್ರತ್ಯಕ್ಷವದ್ ಸತ್ತಾ ಮಾತ್ರೇಣ ಹಾಗೆ ಅಂತ. ನೋಡಿ, ಇದು ಲಿಮಿಟೇಷನ್ಸ್. ಏನ್ ಲಿಮಿಟೇಷನು ಹಾಗೆಂದ್ರೆ ಆಗಮದಲ್ಲಿ ಶಕ್ತಿಗ್ರಹಾದಿ ಸಂಯುತಃ ಸಮ್ಯಕ್ ಶ್ರುತಃ ಅಂತ ವಾಕ್ಯದ ಅರ್ಥ ನಮಗೆ ಬರಬೇಕು ಅಂದ್ರೆ ನಮಗೆ ಮೊದಲು ಏನಾಗಿರ್ಬೇಕು, ಈ ಪದಕ್ಕೆ ಈ ಅರ್ಥ ಅಂತ ನಮಗೆ ಗೊತ್ತಿರಬೇಕು. ಹೌದಲ್ಲ? ಈ ಪದಕ್ಕೆ ಈ ಅರ್ಥ ಅಂತ ಗೊತ್ತಿಲ್ಲ ಅಂದ್ರೆ, ಈಗ ನೋಡಿ ಫಾರಿನ್ ಲ್ಯಾಂಗ್ವೇಜಸ್ ಎಷ್ಟೋ ಇದೆ, ಅದು ಒಂದು ಪದ ಅಂತ ಇಟ್ಟುಕೊಂಡ್ರು ಕೂಡ ಅದರ ಅರ್ಥ ಯಾವುದು ನಮಗೆ ಗೊತ್ತಾಗಿರೋದಿಲ್ಲ, ವಾಕ್ಯದ ಅರ್ಥ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಮಗೆ ವಾಕ್ಯ ಜ್ಞಾನ ಬರಬೇಕು ಅಂದ್ರೆ ಎರಡು ಪ್ಯಾರಾಮೀಟರ್ ಹೇಳ್ತಾರೆ. ಒಂದು ಶಕ್ತಿಗ್ರಹಾದಿ ಸಂಯುತ, ಮತ್ತು ಸಮ್ಯಕ್ ಶ್ರುತಃ ಏವ. ಅವರು ಏನು ಹೇಳ್ತಾರೆ ಅದು ಸರಿಯಾಗಿ ನಮಗೆ ಕೇಳಿರ್ಬೇಕು. ಅರ್ಧಂಬರ್ಧ ಕೇಳಿದ್ರೆ ಆಗ್ಲೂ ಕೂಡ ಸರಿಯಾದ ವಾಕ್ಯಾರ್ಥ ಜ್ಞಾನ ನಮಗೆ ಬರೋದಿಲ್ಲ ಹಾಗೆ. ಹೌದಲ್ಲ? ಅದು ಕೂಡ ಹೌದು. ಆಗಮಸ್ಯ, ಅದರಿಂದ ಆಗಮಸ್ಯ ಅನುಮಾನವತ್ ಜ್ಞಾತಕರಣತ್ವಾತ್ ಅಂತ ಹೇಳ್ತಾರೆ. ಅಂದ್ರೆ ಈ ಆಗಮ ನಮಗೇನಾಗಬೇಕು, ಅನುಮಾನವತ್ ಜ್ಞಾತಕರಣತ್ವಾತ್. ಜ್ಞಾತಕರಣ ಅಂದ್ರೆ ಏನು ಗುರುಗಳ? ಅಂದ್ರೆ ಪ್ರತ್ಯಕ್ಷ ಅದು ಅಜ್ಞಾತಕರಣ ಅಲ್ಲ, ಅನುಮಾನ ಅದು ಜ್ಞಾತಕರಣ. ಅಂದ್ರೆ ಈಗ ನೋಡಿ, ಪ್ರತ್ಯಕ್ಷದಲ್ಲಿ ನಮಗೆ ಜ್ಞಾನ ಹೇಗೆ ಬರ್ತದೆ ಹಾಗೆಂದ್ರೆ ಪದಾರ್ಥ ಕಣ್ಣು ಮುಂದೆ ಇರಬೇಕು. ಈ ಕಣ್ಣಿಗೂ ಒಂದು ಪುಸ್ತಕಕ್ಕೂ ಸನ್ನಿಕರ್ಷ ಆಗಬೇಕು. ಹಾಗಿದ್ರೆ ಮಾತ್ರ ಅದು ನಮಗೆ ಜ್ಞಾನವನ್ನ ತಂದು ಕೊಡ್ತದೆ. ಎಲ್ಲೋ ಇರುವ ಪದಾರ್ಥಗಳ ಜ್ಞಾನ ನಮಗೆ ಆಗೋದಿಲ್ಲ, ಪ್ರತ್ಯಕ್ಷದಿಂದ ಆಗೋದಿಲ್ಲ. ಕಣ್ಣಿಗೂ ಈಗ ನೋಡಿ, ಒಂದ್ ಬೇಡ ಗೋಡೆಗೆ ಆ ಕಡೆ ಇರೋದು ನಮಗೆ ಕಾಣಿಸ್ತದ? ಕಾಣೋದಿಲ್ಲ. ಗೋಡೆ ಅಡ್ಡ ಇದ್ದು ಬಿಟ್ರೆ ಗೋಡೆ ಆ ಕಡೆ ಇರೋದು ಕಾಣಿಸೋದಿಲ್ಲ. ಅದರಿಂದ ಅದನ್ನ ಜ್ಞಾತಕರಣ ಅಂತ ಹೇಳ್ತಾರೆ.
ನಿಮಿಷ, ಇದು ಅನುಮಾನದಲ್ಲಿ ಇದನ್ನು ನಾವು ನೋಡಿದ್ದೀವಿ, ಜ್ಞಾತಕರಣ ಅಜ್ಞಾತಕರಣ ಅಂತ. ಆಗಮಸ್ಯ ಅನುಮಾನವತ್ ಜ್ಞಾತಕರಣತಾತ್ ಅನ್ಯಥಾ ಆಗಮಸ್ಯ ಸ್ವರೂಪತಃ ಸತ್ವೇಪಿ ತದಶ್ರಾಮಿನಃ. ಅಂದ್ರೆ ಈ ಆಗಮಗಳು ಅಂದ್ರೆ ವಾಕ್ಯಗಳು, ಶಬ್ದಗಳು, ಅದು ಸ್ವರೂಪತಃ ಇದ್ರೂ ಕೂಡ ತದಶ್ರಾಮಿನಃ, ಅದು ಕೇಳಿದ್ರೆ ಮಾತ್ರ ನಮಗೆ, ಶಬ್ದನೇ ಕೇಳಿಲ್ಲ ಅಂದ್ರೆ ನಮಗೆ ಜ್ಞಾನವೇ ಬರೋದಿಲ್ಲ, ವಾಕ್ಯದಿಂದ ಜ್ಞಾನ ಬರೋದಿಲ್ಲ. ಹೌದು. ಅದರಿಂದ ಜ್ಞಾತಕರಣ ಅಂತ ಹೇಳ್ತಾರೆ. ಈಗ ಶಬ್ದ ಸರಿ ಕೇಳಿಸ್ಲಿಲ್ಲ ಹಾಗೆಂದ್ರೆ ಜ್ಞಾನ ಬರೋದಿಲ್ಲ ಅವರಿಗೆ. ಅದನ್ನ ಹೇಳ್ತಾರೆ ನೋಡಿ, ಆಗಮಸ್ಯ ಸ್ವರೂಪತಃ ಸತ್ವೇಪಿ, ಯದ್ಯಪಿ ಆ ಶಬ್ದ ಯಾರೋ ಆಡಿರ್ತಾರೆ ಆದ್ರೂ ಕೂಡ ತದ ಅಶ್ರಾಮಿನಃ, ಕೇಳಿಸ್ಕೊಂಡಿಲ್ಲ ಹಾಗೆಂದ್ರೆ ತದ ಶ್ರವಣೇ ಅಪಿ ಅಗೃಹೀತ ಸಂಗತಿಕಸ್ಯ ವಾ. ಅಥವಾ ಶಬ್ದವನ್ನ ಕೇಳಿಸ್ಕೊಂಡ್ರು ಕೂಡ ಏನು ಮಾತಾಡ್ತಾರೆ ಹಾಗೆಂತ ಯಾರೊಬ್ರು ಕ್ರಿಕೆಟ್ ಬಗ್ಗೆ ಏನೋ ಮಾತಾಡ್ತಾ ಇದ್ರೆ ಅವರಿಗೆ ಸಂಗತಿನೇ ಗೊತ್ತಿಲ್ಲ ಅಂದ್ರೆ ಅದು ಕೂಡ ಸರಿಯಾದ ವಾಕ್ಯಾರ್ಥ ಜ್ಞಾನ ಬರೋದಿಲ್ಲ ಹಾಗೆ. ಈಗ ಯಾರೋ ಒಬ್ರು ಉದಾಹರಣೆಗೆ ಮೆಡಿಕಲ್ ಬಗ್ಗೆ ಡಾಕ್ಟರ್ ಇಬ್ರು ಮಾತಾಡ್ತಾ ಇದ್ದಾರೆ, ಅವ್ರೇನೋ ಮಾತಾಡ್ತಾರೆ, ನಮಗೆ ಅರ್ಥನೇ ಆಗಿರೋದಿಲ್ಲ. ಯಾಕೆ? ನಮಗೆ ಸಂಗತಿನೇ ಗೊತ್ತಿಲ್ಲ. ಅದರಿಂದ ಶಬ್ದ ಕೇಳಿಸ್ಕೊಂಡ್ರು ಕೂಡ ಸಂಗತಿಯಾದಿಗಳು ಗೊತ್ತಿಲ್ಲ ಅಂದ್ರೆ ಆಗ ಸ್ವಾರ್ಥ ಪ್ರಮಾಪಕತ್ವ ಆಪತ್ತೇಹೇ, ಹಾಗೂ ಕೂಡ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ ಹಾಗೆ ಅಂತ. ನೋಡಿ, ಜ್ಞಾತಕರಣಂ ನಾಮ ಕರಣೆ ಜ್ಞಾನತ್ವೇ ಸತಿ ಜ್ಞಾನ ವಿಷಯತ್ವಂ ಯಥಾ ಅನುಮಾನಂ ಹಾಗೆ ಅಂತ. ಕರಣಜ್ಞಾನತ್ವೇ ಸತಿ ಜ್ಞಾನ ವಿಷಯತ್ವಂ. ಅಜ್ಞಾತಕರಣಂ ಅಂದ್ರೆ ಕರಣಜ್ಞಾನ ಅಭಾವವತ್ವೇ ಸತಿ ಜ್ಞಾನ ವಿಷಯತ್ವಂ. ಅಂದ್ರೆ ಕರಣಗಳು ಇಲ್ಲದೇ ಇದ್ರೂ ಕೂಡ ನಮಗೆ ಜ್ಞಾನ ಬಂದ್ರೆ ಅದು ಜ್ಞಾತಕರಣ. ಅಜ್ಞಾತಕರಣ ಅಂದ್ರೆ ಕರಣಜ್ಞಾನ ಅಭಾವತ್ವೇ ಸತಿ, ಕರಣಜ್ಞಾನ ಇಲ್ಲದೇ ಇದ್ರೂ ಕೂಡ ಜ್ಞಾನ ಬಂದ್ರೆ ಅದನ್ನ ಅಜ್ಞಾತಕರಣ ಹಾಗೆ ಇಲ್ಲೇ ಕೊಟ್ಟಿದ್ದಾರೆ. ಇಷ್ಟು ಅದರ ವಿಚಾರ. ಇನ್ನು ಗವಾದಿ ಪದಾನಾಮ್ ಅಂತ ಶಕ್ತಿ ವಿಚಾರ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು ಶ್ರೀ ಹರೇ.